ಚೆಕ್ ಮಾಡೋದು. ಓಕೆ ಫೈನ್ ಫೈನ್ ಫೈನ್, ಗೊತ್ತಾಯ್ತು. ಓ ಹೊಗೆ ಬರ್ತಾಯಿದ್ದಲ್ಲೋ, ಬೆಂಕಿ, ಫ್ಯೂಮ್ಸು. ಇಲ್ಲ ಬಿಡೋಣ, ಇಲ್ಲ ಬಿಡೋಣ, ಇಲ್ಲ ಬಿಡೋಣ. ಸೊ ನಮ್ಮ ಮೇಕೆದಾಟಿನ ಜರ್ನಿ ಶುರುವಾಗಿದೆ ನೋಡಿ. ನಾವು ಬನ್ನರ್ಘಟ್ಟ ಫಾರೆಸ್ಟ್ ಕಡೆಯಿಂದ ಹೋಗ್ತಾ ಇದ್ದೀವಿ. ಸೊ ಇದು ಕಂಪ್ಲೀಟ್ ಹಿಂಗೆ ಇರುತ್ತೆ ಅಂತ ಗೊತ್ತಿಲ್ಲ, ಬಟ್ ಮ್ಯಾಪಲ್ಲಂತೂ ನೋಡಿದ ಪ್ರಕಾರ ಬರೀ ಗ್ರೀನೇ ತೋರಿಸ್ತಾ ಇದೆ ಫುಲ್ಲಾಗಿ. ಸೊ ನಮ್ಮ ಎಕ್ಸ್ಪೆಡಿಷನ್ ಸೂಪರ್ ಆಗಿರುತ್ತೆ ಅನ್ಸುತ್ತೆ ಇವತ್ತು. ನಾವು ಕನ್ನಡಿಗರಲ್ಲವೋ, ವಿಶಾಲ ಹೃದಯದವರು. ಇಲ್ಲಿ ನೋಡಿ, ಗಣೇಶಗೆ ಲಾಕ್ ಮಾಡ್ಕೊಂಬಿಟ್ಟವ್ರ ಅಲ್ಲಿ ಹುಡುಗರ ಹತ್ರ. ಸರಿ ಅಲ್ವಲ್ಲ ಅಲ್ಲ ಅದು ಆ್ಯಕ್ಚುಲಿ ಇದೊಂದು ಮಾಡ್ಕೊಂಬಿಟ್ಟವ್ರ ಹುಡುಗರಲ್ಲ ಫುಲ್ಲು. ಆ ಥರ ಹಿಡ್ಕೊಳ್ಳೋದೆಲ್ಲ ಸರಿಯಲ್ಲ ಆ್ಯಕ್ಚುಲಿ. ನಮ್ಮೂರಲ್ಲಿ ಕೊಟ್ಟಿದ್ದೀವಿ ಗುರುವೆ. ಏನು ದಿನ ಎಲ್ಲ ರೋಡಲ್ಲಿ ಕೊಡೋಕ್ಕಾಗತ್ತಾ ಹೇಳು? ಅಲ್ಲಿ ಕೊಟ್ಟಿದ್ದಾರಲ್ಲ, ನಮ್ಮ ಫ್ರೆಂಡ್ ಕೊಟ್ಟಿದ್ದ ನೋಡು, ಅವ್ನ ಗಾಡಿ, ಅದಕ್ಕೆ ನಾವು ವೆಯ್ಟ್ ಮಾಡ್ತಾ ಇರೋದು. ಅವ್ನು ಕೊಟ್ಟನಲ್ಲ. ಹ್ಞೂ ಆಯಿತು. ಎಲ್ಲಿ ಇಡ್ತೀರಾ ಗಣೇಶನ? ಓಕೆ ಬರ್ತೀನಿ ಬಿಡು. ಓಕೆ. ಯಾಕೋ ನಿಲ್ಲಿಸ್ದೆ ಅಲ್ಲಿ? ಯಾಕೆ ನಿಲ್ಲಿಸ್ದೆ? ಮುಂದೆ ಹೋಗ್ತಾ ಇರ್ಬೇಕು ನೀನು. ಅಡ್ವೆಂಚರ್ ಗಾಡಿ ಆದರೆ ಅಡ್ವೆಂಚರ್ ಗಾಡಿ ಅಲ್ಲ? ಫುಲ್ ಎಗರ್ಸ್ಕೊಂಡು ಹೋಗ್ತಾ ಇರೋದು ಆಫ್ ರೋಡರ್ ಥರ. ಗಾಳಿ ಇಲ್ಲ, ಮಳೆ ಇಲ್ಲ, ರೋಡ್ ಬೇಡ, ಏನೂ ಬೇಡ, ಆರಾಮಾಗಿ ಎಗರ್ಸ್ಕೊಂಡು ಹೋಗ್ತಾ ಇರೋದೆ. ಈ ಥರ ಲ್ಯಾಂಡ್ಸ್ಕೇಪು, ಈ ಥರ ಆ್ಯಕ್ಚುಲಿ ಬೈಕರ್ಸ್ಗೆ ಈ ಥರ ಒಂಥರ ಚಿಕ್ಕ ರೋಡು, ನ್ಯಾರೋ ರೋಡ್ ಇದ್ರೇ ಎಂಜಾಯ್ ಮಾಡೋದು ನಾವು. ಫುಲ್ ಗ್ರೀನ್ರಿ. ಆಫ್ ರೋಡರ್ ಇದ್ದರೆ ಇನ್ನೂ ಸೂಪರು. ಬಟ್ ನಮ್ಮದು ರೋಡ್ಸ್ಟರ್ ಗಾಡಿ ನಮ್ಮದು. ನಾವು ಅಷ್ಟೊಂದು ಓಡ್ಸೋಕ್ಕಾಗಲ್ಲ. ನೋಡೋಣ, ದೇವರ ದಯೆಯಿಂದ ನಾವು ಆಫ್ ರೋಡ್ ಗಾಡಿ ಒಂದು ಇಡೋಣ ಫ್ಯೂಚರಲ್ಲಿ. ಓಕೆ ಎಕ್ಸ್ಪ್ಲೋರರ್ಸ್, ಮಳೆ ನಿಂತೋಯ್ತು. ಸೊ ಇವಾಗ ನಾವು ಅಡ್ವೆಂಚರ್ ಎಕ್ಸ್ನ ಎಕ್ಸ್ಪೀರಿಯನ್ಸ್ ಮಾಡೋಣ. ಸೊ ಲೆಟ್ಸ್ ಸ್ಟಾರ್ಟ್ ದಿ ಬೈಕ್. ಸೊ ಇದು ಫೀಚರ್ಸ್ ಹೇಳಬೇಕಂದ್ರೆ 45 bhp ಇರೋದು, 6500 RPM ಅಲ್ಲಿ ಓಡೋತ್ತೆ. ಮತ್ತು 17 inches ಅಲಾಯ್ ವೀಲ್ಸ್, ಆ್ಯಕ್ಚುಲಿ ಸ್ಪೋಕ್ ವೀಲ್ಸು ಬರುತ್ತೆ. ಇದು ಎಕ್ಸ್ ವರ್ಷನ್ನು. ಸೊ ಇದರಲ್ಲಿ ಏನಂದರೆ ಸ್ಟ್ಯಾಂಡರ್ಡು ಮತ್ತು ಈಸಿ ಆಗಿರೋದು. ಸೊ ಅದರಲ್ಲಿ ಎಸ್ ಅಂದರೆ ಸ್ಪೋಕ್ ವೀಲ್ಸ್ ಬರುತ್ತೆ. ಸೊ ಇದರಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲು ಮತ್ತು ಕ್ರೂಸ್ ಇದೆ. ಸೊ ಕ್ರೂಸ್ ಅಂದರೆ ಇಲ್ಲಿದೆ ನೋಡಿ, ಇಲ್ಲಿ ರೈಟಲ್ಲಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಅದು ಕ್ರೂಸ್ ಇರೋದು. ಸೊ ಮೇಂಟೈನ್ ಮಾಡ್ಬೋದು ಹೈವೇನ. ಸ್ಪೀಡು 180 ಸ್ಪೀಡಲ್ಲಿ ಓಡಿಸ್ಬೋದು ಗಾಡಿನ. ಮೈಲೇಜು ನಮ್ಮ ಗಾಡಿ ಅಷ್ಟೇ, ನಮ್ಮ ಹೆಬ್ಬುಲಿ ಅಷ್ಟೇ ಒಂದು 26 ಕೊಡ್ಬೋದು. ಬಟ್ ನಾವು ರುಬ್ಬಕ್ಕೆ ಹೋದರೆ ಒಂದು 20 ಬರ್ಬೋದು. ಸೊ ಪೆಟ್ರೋಲ್ಗೆ ನಾವು ಪೆಟ್ರೋಲ್ ಹಾಕ್ಬೇಕಂದ್ರೆ ಸ್ವಲ್ಪ ಫೈನಾನ್ಷಿಯಲಿ ಸ್ವಲ್ಪ ಕಷ್ಟಪಡಬೇಕು. ಆಮೇಲೆ ಇದು ಸೀಟ್ ಹೈಟು 825 mm. ಸೊ ಏನಂದರೆ ನನ್ನ BMW ಟೆಸ್ಟ್ ಡ್ರೈವ್ ಮಾಡಿದ್ನಲ್ಲ ಆ ವಿಡಿಯೋನಲ್ಲಿ, ಅದನ್ನು ಸೇಮ್ ಹೈಟೇ, ಸ್ವಲ್ಪ ಹೈಯರ್ ದೆನ್ ದಿಸ್ ಅಂತ ಹೇಳ್ಬೋದು. ಸೊ ಮಳೆ ಮತ್ತೆ ಶುರು ಆಯಿತು. ಇದರಲ್ಲೇನೆಂದರೆ ಸ್ಟ್ರೀಟ್ ಮೋಡು, ಆಫ್ ರೋಡ್ ಮೋಡ್ ಇದೆಯಂತೆ. ಓಕೆ ರೈಡ್ ಮೋಡ್ ಇಲ್ಲಿದೆ. ಒಂದು ನಿಮಿಷ. ಓಕೆ ರೈಡ್ ಮೋಡು
ಇನ್ನೊಂದ್ಸತಿ ಮಾಡಿದ್ರೆ ಓಕೆ. ಸ್ಟ್ರೀಟ್ ಮೋಡು, ಮೇಲೆ ಮಾಡು, ಓಕೆ. ಕೆಳಗೆ ಮಾಡು, ಸ್ಟ್ರೀಟ್ ಮೋಡು, ಆಫ್ ರೋಡ್ ಮೋಡು, ರೈನ್ ಮೋಡು, ಓಕೆ ಓಕೆ. 3 ಮೋಡ್ಸ್ ಇದೆ. ರೈಟ್ ಸೈಡ್ ರೈನ್ ಮೋಡು, ಓಕೆ 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 ಓಕೆ. ಇನ್ನು ರೈಟಾ? ಓ ಓಕೆ, ಸೆಲೆಕ್ಟ್ ಮಾಡೋದು, ಓಕೆ ಫೈನ್ ಫೈನ್ ಫೈನ್, ಗೊತ್ತಾಯ್ತು. ಓ ಹೊಗೆ ಬರ್ತಾಯಿದ್ದಲ್ಲೋ, ಬೆಂಕಿ. ಫ್ಯೂಮ್ಸು ಬ್ಯಾಕಾ? ಓಕೆ ಫೈನ್ ಫೈನ್. ಸೊ ಟೋಟಲಿ 3 ಮೋಡ್ಸ್ ಇದೆ, ಸ್ಟ್ರೀಟು, ರೈನು, ಆಫ್ ರೋಡು. ಓಕೆ ಓಕೆ ಓಕೆ. ಮಾಡ್ಕೋ ಬ್ಯಾಕು. ಇದು ಇನ್ನೊಂದು ಸತಿನಾ? ಓಕೆ. ಓ ರೈನ್ ಮೋಡು. ರೈಟ್ ಮಾಡು. ಓಕೆ ಚಲೋ, ಲೆಟ್ಸ್ ಗೋ. ನಮ್ಮ ದೋಸ್ತ ಹೇಳ್ತಾ ಇದ್ದ ಇದರಲ್ಲಿ ಏನಂದರೆ, ಮುಂದೆ ಟಯರು ದೊಡ್ಡದಾಗಿದೆಯಂತೆ, 19 ಇಂಚಸ್ ಕೊಟ್ಟವನಂತೆ, ಹಿಂದೆ 17 ಇಂಚಸ್ ಕೊಟ್ಟವನಂತೆ. ಬಟ್ ಏನಕ್ಕೆ ಗೊತ್ತಿಲ್ಲ. ಆಮೇಲೆ ಇನ್ನೊಂದೇನೆಂದರೆ, ಇದು ಬ್ಯಾಕ್ ಸೈಡು ಸಸ್ಪೆನ್ಷನ್ನು ಸಿಂಗಲ್ ಸಸ್ಪೆನ್ಷನು, ಬಟ್ ಏನಂದರೆ ಅದು ಸೈಡಲ್ಲಿದೆ, ರೈಟ್ ಸೈಡಲ್ಲಿ. ಅದೇನೋ ಆಫ್ ರೋಡ್ಗೆ ಆ ಥರ ಇರಬೇಕು ಸಸ್ಪೆನ್ಷನು ಅಂತ ಏನೋ ಹೇಳ್ತಾಯಿದ್ರು ಕಂಪ್ನಿ ಕಡೆಯಿಂದ. ಬಟ್ ರಿಯಾಲಿಟಿನಲ್ಲಿ ಏನು ಗೊತ್ತಿಲ್ಲ, ನಾವು ಸರ್ಚ್ ಮಾಡಬೇಕು ಏನು ಟೆಕ್ನಿಕಲ್ ರೀಸನ್ ಅಂತ. ಆಮೇಲೆ ಇದು ನನಗೆ ಒಂದು ಲೈಕಿಂಗ್ ಏನಂದರೆ, ಇದರಲ್ಲಿ ABS ಸ್ವಿಚಬಲ್, ABS ಆನ್ ಮಾಡ್ಬೋದು, ಆಫ್ ಮಾಡ್ಬೋದು. ದಟ್ ಈಸ್ ಒನ್ ಅಡ್ವಾಂಟೇಜ್ ವಾಟ್ ಐ ಹ್ಯಾವ್ ಇನ್ ದಿಸ್ ಬೈಕ್. ಸೂಪರ್ ಅಲ್ಲ? ಸೊ ಇವಾಗ ನಾವು ಹೋಗ್ತಾ ಇರೋದು ಮೇಕೆದಾಟುಗೆ. ಮೇಕೆದಾಟುನಲ್ಲಿ ನನ್ನ ಹೆಬ್ಬುಲಿನ ನನ್ನ ಫ್ರೆಂಡ್ ಓಡಿಸ್ತಾವನೆ. ಸೊ ಈ ಗಾಡಿಗಿನ ಹೆಸರಿಟ್ಟಿಲ್ಲ ಅವನು, 1 ವಾರ ಎಕ್ಸ್ಪೀರಿಯನ್ಸ್ ಆಗಿದ್ದು ಗಾಡಿ ಇದು. ಸೊ ಈ ಗಾಡಿನ ನಾವು ಮಳೆನಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀವಿ. ಆಫ್ ರೋಡ್ ಏನಿಲ್ಲ, ಜಸ್ಟ್ ಆನ್ ರೋಡೇ ಎಲ್ಲ. ಮಳೆ ಜಾಸ್ತಿ ಆಯಿತು, ಮಳೆ ಜಾಸ್ತಿ ಆಯಿತು. ನನಗೇನಂದರೆ ಇದರಲ್ಲಿ ಹೈಟ್ ಒಂದು ಪ್ರಾಬ್ಲಮ್. ಹೈಟ್ ಅಂದರೆ ಹ್ಯಾಂಡಲ್ ಮಾಡ್ಬೋದು ಶೂಸ್ ಹಾಕ್ಕೊಂಡಿದ್ರೆ, ಕಾಲು ಅಟಕ್ಸುತ್ತೆ. ಬಟ್ ಏನಂದರೆ ಸಿಟಿನಲ್ಲೆಲ್ಲ ಸ್ವಲ್ಪ ಕಷ್ಟ ಆಗಬಹುದು. ಬಿಕಾಸ್ ಒಂದು ಸೈಡೇ ನಾನು ಬ್ಯಾಲೆನ್ಸ್ ಮಾಡಿಕೊಂಡು ಓಡಿಸ್ಬೇಕು. ಅದು ಬಿಟ್ಟರೆ ಗಾಡಿ ಅಂತೂ ಅಂಬಾರಿ ಲೆವೆಲಲ್ಲಿ ಹೋಗುತ್ತೆ ಇದು. ಸೊ ಇನ್ನು ಫಸ್ಟ್ ಏನಂತಾರೆ, ಸರ್ವೀಸ್ ಇನ್ನೂ ಆಗಿಲ್ಲ, ಫಸ್ಟ್ ಸರ್ವೀಸು. ಸೊ ಫಸ್ಟ್ ಸರ್ವೀಸ್ ಆದರೆ ಇನ್ನೂ ಚೆನ್ನಾಗಿ ರುಬ್ಬೋದು ಈ ಗಾಡಿನ. ನೋಡಿ, ನಮ್ಮ ದೋಸ್ತ ಮುಂದೆ ನಮ್ಮ ಗಾಡಿ ಹೆಬ್ಬುಲಿ ನೋಡಿಸ್ತಾ ಇದ್ದಾನೆ. ಬಟ್ ಇದೊಂಥರ ಸಖತ್ ಗಾಡಿ ಅಪ್ಪ, ಇದು ಕಂಫರ್ಟಬಲ್ ಸೀಟಿಂಗು. ಬಟ್ ಏನಂದರೆ ಇದ್ರ ಮೇಲೆ ತುಂಬ ಲೈಟ್ ವೆಯ್ಟ್, ಇದು ಒಂಥರ ಲೈಟ್ ವೆಯ್ಟ್ ಅನಿಸುತ್ತೆ, ಆರಾಮ್ಸೆ ಓಡಿಸ್ಬೋದು. ಅದಕ್ಕೆ ಪಿಕಪ್ಪು ಪುಲ್ ಎಲ್ಲ ಸೂಪರಾಗಿರುತ್ತೆ ಇದು ನೋಡ್ಸೋಕ್ಕೆ. ಅದೇ ಮಜಾ ಅಂತ ಹೇಳ್ಬೋದು KTM ಗಾಡಿಗಳೆಲ್ಲ. ಸೊ ನಾನು ಇನ್ನೊಂದು ಯೂಟ್ಯೂಬ್ ಹಾಕಿದ್ನಲ್ಲ, KTM 390 ಡ್ಯೂಕ್ 390 ಎಕ್ಸ್ಪೀರಿಯನ್ಸು. ಅದು ಒಂಥರ ಫುಲ್ ಸ್ಟ್ರೆಚ್, ಒಂದು ಸ್ಟ್ರೆಚಲ್ಲಿ ಹೊಡೆದಿದ್ದು. ಅದು ಆಲ್ಮೋಸ್ಟ್ ಚೆನ್ನಾಗಿ ಯೂಸ್ ಮಾಡಿ ಆಗಿರೋದು. ಇದು ಈ ಗಾಡಿ ಆಫ್ ರೋಡ್ ಅಡ್ವೆಂಚರ್ ಬೈಕ್. ಸ್ಟ್ಯಾಂಡು ತುಂಬ ದೊಡ್ಡದಿದೆ. ಸ್ಟ್ಯಾಂಡು ಬೀಳಲ್ಲ ತಾನೇ ಇದು? ಸ್ಟ್ಯಾಂಡ್ ಬೀಳಲ್ಲ ತಾನೇ? ಹಂಗೆ ಅದು ನನಗೆ ಭಯ ಆಗುತ್ತೆ ಮಗ, ಅದು ಆ ಕಡೆ ಈ ಕಡೆ ಇದಾಗುತ್ತಲ್ಲ. ಆ ಕಡೆ ತಳ್ಳಿ ನೋಡು, ಬೀಳಲ್ಲ ಅಷ್ಟೇ. ಯಾಕೆ ಸುಮ್ಮನೆ ಅಲ್ಲಿ ಮುಂದೆ ಬಿಡ್ತೀನಿ ಬಿಡು. ಎಂಟ್ರಿ ಮಾಡಿ ಬರ್ತೀನಿ.
ಸೊ ಓಕೆ ಎಕ್ಸ್ಪ್ಲೋರರ್ಸ್, ಇವತ್ತಿನ ಜರ್ನಿ ಮುಗಿತಾ ಬಂತು. ರೈಡ್ ಎಕ್ಸ್ಪೀರಿಯನ್ಸು ಅಡ್ವೆಂಚರ್ KTM ಅಡ್ವೆಂಚರ್ ಎಕ್ಸ್ ಪ್ಲಸ್ ಗಾಡಿನ ವಿಡಿಯೋ ನೋಡಿದ್ದೀರಲ್ಲ, ನಿಮಗೆ ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ನನ್ನ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. Thank you for watching my video. See you in my next vlog. Bye bye.